ಹಲೋ ಸ್ನೇಹಿತರೆ, ನಮ್ಮ ಈ ಬೇಸಿಕ್ ಕ್ಲಾಸ್ ಸೆಷನ್ 3ನ ಸ್ಟಾರ್ಟ್ ಮಾಡುವ. ಇವತ್ತಿನ ಕ್ಲಾಸು ಒಂದು ರೀತಿ ಈ ಗಣಿತದ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು, ಅಷ್ಟೆಲ್ಲ ಯೂಸ್ ಆಗುತ್ತೆ. ಸೆಟ್ ಆಫ್ ನಂಬರ್ಸ್, ಸಂಖ್ಯೆಯ ಗಣಗಳು. ವಿದ್ಯಾರ್ಥಿ ಮಿತ್ರರೇ, ಮುಂಬರುವ PSTR, GPSTR, HSTR, TET, ಯಾವುದೇ TET ಆಗಿರಲಿ, ಈ ಮ್ಯಾಥ್ಸ್ ಬೇಸ್ ಇರಲಾರೆ ಮುಂದೆ ಏನು ಮಾಡೋಕ್ಕೆ ಬರೋದಿಲ್ಲ. ನಾವು ಎಂಥ ದೊಡ್ಡ ದೊಡ್ಡ ಗಣಿತ ಬಿಡಿಸಿದ್ರು ಈ ಬೇಸ್ ಇದೇನು ನಾವು ಕಲಿಸ್ತಾ ಇದ್ದೀವೋ ಈ ಬೇಸ್ ಇದ್ರೇ ನಮಗೇನಾದರೂ ಮುಂದೆ ಸ್ವಲ್ಪ ಆದರೂ ಮ್ಯಾಥ್ಸ್ ತಿಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಓಕೆ, PSTR ವಿದ್ಯಾರ್ಥಿಗಳಿಗಂತೂ ಇದು ಹೇಳಿ ಮಾಡಿಸದ ಕ್ಲಾಸು, ನಿಮಗೆ ಯಾವುದೂ ಡೌಟ್ ಉಳಿಸೋದೇ ಇಲ್ಲ. ಓಕೆ, ಸೊ ಸ್ಟಾರ್ಟ್ ಮಾಡುವ. ಇವತ್ತಿನ ಕ್ಲಾಸ್ ಏನು? ಸೆಟ್ ಆಫ್ ನಂಬರ್ಸ್ ಅಂದರೆ ಸಂಖ್ಯೆಯ ಗಣಗಳು ಅಥವಾ ಸಂಖ್ಯೆಗಳ ಗಣಗಳು. ಓಕೆ ಓಕೆ ಸ್ನೇಹಿತರೆ, ಈಗ ನೋಡಿ, ಮೊದಲನೇದಾಗಿ ಸ್ವಲ್ಪ ಬೇಸಿಕ್ ಆಗಿರೋದು ನೋಡುವ. ಏನು? ಕನ್ನಡ ಮತ್ತು ಇಂಗ್ಲೀಷ್ ವಿದ್ಯಾರ್ಥಿ ಮಿತ್ರರಿಗೆ ಇಬ್ಬರಿಗೂ ಈಸಿ ಆಗಲಿ ಅಂತ ನಾನು ಎಲ್ಲ ಥರನೇ ತೊಗೊಂಡಿದ್ದೀನಿ ಇಲ್ಲಿ. ಓಕೆ ರೈಟ್. ಸೊ ಸ್ಟಾರ್ಟಿಂಗ್ ಏನು? ಇವನ್ ನಂಬರ್ಸ್. ಇವನ್ ನಂಬರ್ಸ್ ಅಂದರೆ ಏನು? ಸಮ ಸಂಖ್ಯೆಗಳು. ಓಕೆ, ಏನನ್ನುತ್ತೆ ಇವನ್ ನಂಬರ್ಸು? ಅ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 2 ಈಸ್ ಆ್ಯನ್ ಇವನ್ ನಂಬರ್, ಆರ್ a number which ends with 0, 2, 4, 6, 8 is an even number. ಅಂದರೆ ಯಾವ ಸಂಖ್ಯೆ 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತೋ ಆ ಸಂಖ್ಯೆಗಳಿಗೆ ನಾವು ಏನಂತೀವಿ? ಇವನ್ ನಂಬರ್ಸ್ ಅಂತೀವಿ. ಅಥವಾ ಯಾವ ಸಂಖ್ಯೆಗಳ ಯೂನಿಟ್ ಡಿಜಿಟಲ್ಲಿ ಅಂದರೆ ಬಿಡಿ ಸ್ಥಾನ, ಏಕಕ ಸ್ಥಾನದಲ್ಲಿ 0, 2, 4, 6, 8 ಇರುತ್ತೋ ಆ ಸಂಖ್ಯೆಗಳನ್ನ ನಾವು ಏನಂತೀವಿ? ಇವನ್ ನಂಬರ್ಸ್ ಅಂತೀವಿ. ಸಪೋಸ್ ಈಗ ನೋಡಿ, 248 ಒಂದು ಎಕ್ಸಾಂಪಲ್. ಇಲ್ಲಿ ನೋಡಿ, ಇದು ಏನು? ಏಕಕ ಸ್ಥಾನ, ಸರಿನಾ? ಅಂದರೆ ಯೂನಿಟ್ ಡಿಜಿಟ್. ಈ ಪ್ಲೇಸಲ್ಲಿ ಏನಿರಬೇಕು? 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇವಿದ್ರೆ ಇಂಥ ಒಂದು ನಂಬರ್ಸ್ಗೆ ಏನಂತೀವಿ ನಾವು? ಸಮ ಸಂಖ್ಯೆಗಳು. ಸರಿ ಅಲ್ವಾ? ಎಕ್ಸಾಂಪಲ್ ಇದೆ ನೋಡಿ, 32 ಯೂನಿಟ್ ಪ್ಲೇಸಲ್ಲಿ 2 ಇದೆ, 26 ಯೂನಿಟ್ ಪ್ಲೇಸಲ್ಲಿ 6 ಇದೆ, 200 ಯೂನಿಟ್ ಪ್ಲೇಸಲ್ಲಿ 0 ಇದೆ. ಇದು ನೋಡಿ, 1,56,764 ಯೂನಿಟ್ ಪ್ಲೇಸಲ್ಲಿ ಏನಿದೆ? 4 ಇದೆ. ಹೀಗಿದ್ರೆ ಅವಕ್ಕೇನಂತೀವಿ? ಇವನ್ ನಂಬರ್ಸ್, ಸಮ ಸಂಖ್ಯೆಗಳು ಅಂತೀವಿ. ಇವು 2ರಿಂದನೂ ಕೂಡ ಭಾಗ ಹೊಡೆದು ನೋಡ್ರಿ, ನಿಶೇಷವಾಗಿ ಭಾಗ ಹೋಗುತ್ತೆ. ಓಕೆ, ಸೊ ಇನ್ನು 2ನೇ ನಂಬರ್ ಯಾವುದು? ಆಡ್ ನಂಬರ್ಸ್, ವಿಷಮ ಸಂಖ್ಯೆಗಳು ಅಥವಾ ಬೇಸಾ ಸಂಖ್ಯೆಗಳು ಅಂತೀವಿ. ಅದೇನು? ಸಿಂಪಲ್. A numbers which is not divisible by 2 is an odd number, or ಅಥವಾ a number which ends with 1, 3, 5, 7, 9 is an odd number. ಅಂದರೆ ಇಲ್ಲೇನು ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆಯಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನು? 1, 3, 5, 7, 9 ಇವುಗಳ ಪೈಕಿ ಯಾವುದಾದ್ರೂ ಒಂದಿರಬೇಕು. ನೋಡಿ, 3 ಇದೆ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ? 5 ಇದೆ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ? 7 ಇದೆ, ಇಲ್ಲಿ ಯೂನಿಟ್ ಪ್ಲಸ್ಸಲ್ಲಿ ಏನಿದೆ? 9 ಇದೆ. ಸರಿ ಅಲ್ವಾ? ಯೂನಿಟ್ ಪ್ಲಸ್ಸಲ್ಲಿ 1, 3, 5, 7, 9 ಇದ್ದರೆ ಅಂಥ ಸಂಖ್ಯೆಗಳನ್ನು ನಾವು ಏನಂತೀವಿ? ವಿಷಮ ಸಂಖ್ಯೆಗಳು ಅಥವಾ ಬೇಸಾ ಸಂಖ್ಯೆಗಳು ಅಥವಾ ಇಂಗ್ಲೀಷಲ್ಲಿ ಆಡ್ ನಂಬರ್ಸ್ ಅಂತ ಅಂತೀವಿ. ಓಕೆ, ಇನ್ನು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ಮೂಲ ಸಂಖ್ಯೆಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂತೀವಿ. ಇದ್ರ ಡೆಫಿನೇಷನ್ ನೋಡುವ. ಇದ್ರ ಡೆಫಿನೇಷನ್ ನೋಡಿ, a number which is divisible by 1 or itself is called a prime numbers. Example 2, 3, 5, 7, 11, 13, 17. ಮೊದಲಿಗೆ ಡೆಫಿನೇಷನ್ ನೋಡುವ. ಈ ಪ್ರೈಮ್ ನಂಬರ್, ಮೂಲ ಸಂಖ್ಯೆ ಅಥವಾ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಯಾವ ಒಂದು ಸಂಖ್ಯೆ ಒಂದು ಅಥವಾ ಅದೇ ನಂಬರಿಂದ ಭಾಗ ಹೋಗುತ್ತೋ ಆ ಸಂಖ್ಯೆನ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಅಂತೀವಿ. ಎಕ್ಸಾಂಪಲ್ ತಗೋತೀವಿ. ಈಗ ನೋಡಿ, ಈಗ 5 ತಗೋತೀನಿ. 5 ಇದು ಹೋದರೆ 1ರಿಂದ ಭಾಗ ಹೋಗಬೇಕು, ಅಂದರೆ ಪ್ರತಿಯೊಂದು ಸಂಖ್ಯೆ 1ರಿಂದ ಭಾಗ ಹೋಗುತ್ತೆ. ಮತ್ತು ಅದೇ ಸಂಖ್ಯೆಯಿಂದಾನೇ ಬಿಟ್ಟರೆ ಅದೇ ಸಂಖ್ಯೆಯಿಂದಾನೇ ಮಾತ್ರ ಹೋಗುತ್ತೆ, ಅದ್ರ ಬಿಟ್ಟರೆ ಬೇರೆ ಯಾವುದಾದ್ರೂ ನಂಬರಿಂದ ಹೋಗುತ್ತಾ? ಇಲ್ಲ. ಈ ಸಪೋಸ್ 7 ಕೂಡ ತಗೊಳ್ಳಿ, 7 ಕೂಡ ಇದೆ. 7 ತಗೊಂಡ್ರೆ ಇದು 1ರಿಂದ ಭಾಗ ಹೋಗುತ್ತೆ, ಬಿಟ್ಟರೆ ಅದೇ ನಂಬರಿಂದ ಭಾಗ ಹೋಗುತ್ತೆ, ಅಂದರೆ 7ಇಂದ ಮಾತ್ರ ಭಾಗ ಹೋಗುತ್ತೆ. ಅದೇ ಸಪೋಸ್ 9 ತಗೊಳ್ಳಿ, 1ರಿಂದ ಭಾಗ ಹೋಗುತ್ತೆ, ಸರಿ, 9ರಿಂದನೂ ಭಾಗ ಹೋಗುತ್ತೆ, ಮತ್ತೆ 3ರಿಂದನೂ ಕೂಡ ಭಾಗ ಹೋಗುತ್ತೆ. ಹಾಗಾಗಿ
ಈ 9 ಏನಾಗೋದಿಲ್ಲ, ಪ್ರೈಮ್ ನಂಬರ್ ಆಗೋದಿಲ್ಲ. ಅರ್ಥ ಆಯ್ತಾ? ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ, ಕೊಟ್ಟಿರುವ ಸಂಖ್ಯೆಯಿಂದ ಅಷ್ಟೇ ಭಾಗ ಹೋಗುತ್ತೋ ಅಂಥ ಸಂಖ್ಯೆಗಳನ್ನು ನಾವೇನಂತೀವಿ, ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಥವಾ ಮೂಲ ಸಂಖ್ಯೆ ಅಂತ ಅಂತೀವಿ. ಓಕೆನಾ? ನೆಕ್ಸ್ಟ್ ಬರೋದೇನು, ಕಂಪೋಸಿಟ್ ನಂಬರ್ಸ್. ಕಂಪೋಸಿಟ್ ನಂಬರ್ಸ್ ಅಂದ್ರೇನು? ಅ ನಂಬರ್ ವಿಚ್ ಈಸ್ ನಾಟ್ ಪ್ರೈಮ್ ಈಸ್ ಕಾಲ್ಡ್ ಕಂಪೋಸಿಟ್ ನಂಬರ್ಸ್. ಅಂದರೆ ಯಾವ ಸಂಖ್ಯೆ ಪ್ರೈಮ್ ಸಂಖ್ಯೆ, ಅವಿಭಾಜ್ಯ ಅಥವಾ ಮೂಲ ಸಂಖ್ಯೆ ಇರಲ್ವೋ ಅದೇನಾಗಿರುತ್ತೆ, ಕಂಪೋಸಿಟ್ ನಂಬರ್ ಆಗಿರುತ್ತೆ. ಅಂದರೆ ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಈಗ ನೋಡಿ, 2 ಏನಿದೆ, ಪ್ರೈಮ್ ನಂಬರ್ ಇದೆ, ಹಾಗಾಗಿ ಕಂಪೋಸಿಟ್ ನಂಬರ್ ಆಗೋದಿಲ್ಲ. 3 ಏನಿದೆ, ಪ್ರೈಮ್ ನಂಬರ್ ಇದೆ, ಹಾಗಾಗಿ ಕಂಪೋಸಿಟ್ ನಂಬರ್ ಆಗೋದಿಲ್ಲ. 4 ಪ್ರೈಮ್ ನಂಬರ್ ಬರುತ್ತಾ? ಇಲ್ಲ, ಹಾಗಾಗಿ ಇದೇನಾಗುತ್ತೆ, ಕಂಪೋಸಿಟ್ ನಂಬರ್ ಆಗುತ್ತೆ. 5 ಪ್ರೈಮ್ ನಂಬರಲ್ಲಿ ಬಂದರೆ 6 ಕಂಪೋಸಿಟಲ್ಲಿ ಬರುತ್ತೆ. 7 ಪ್ರೈಮಲ್ಲಿ ಬಂದರೆ 8 ಬರುತ್ತೆ, ಕಂಪೋಸಿಟಲ್ಲಿ ಬರುತ್ತೆ. ಅಂದರೆ ಯಾವ ಸಂಖ್ಯೆ ಪ್ರೈಮ್ ಸಂಖ್ಯೆ ಇರೋದಿಲ್ವೋ ಅಂಥ ಸಂಖ್ಯೆ ಏನಾಗುತ್ತೆ, ಕಂಪೋಸಿಟ್ ಸಂಖ್ಯೆ ಆಗಿರುತ್ತೆ. ಅಂದರೆ ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ನೀವು ಅನ್ಬೋದು, ಸರ್ ಇಲ್ಲಿ 1 ಇಲ್ಲೂ ಇಲ್ಲ, ಅದಕ್ಕಾಗಿ ಒಂದು ನೋಟ್ ಇದೆ ನೋಡಿ, ಸ್ಪೆಷಲ್ ನೋಟ್. ಈ ನೋಟನ್ನು ನೋಟ್ ಮಾಡ್ಕೊಳ್ಳಿ. ಏನು, 1 ಈಸ್ ನೈದರ್ ಪ್ರೈಮ್ ನಾರ್ ಕಂಪೋಸಿಟ್. ಅಂದರೆ ಈ 1 ಅನ್ನೋದು ಇದು ಪ್ರೈಮ್ ಸಂಖ್ಯೆನೂ ಆಗೋದಿಲ್ಲ, ಕಂಪೋಸಿಟ್ ಸಂಖ್ಯೆನೂ ಆಗೋದಿಲ್ಲ, ಅವಿಭಾಜ್ಯ ಸಂಖ್ಯೆನೂ ಆಗೋದಿಲ್ಲ, ಭಾಜ್ಯ ಸಂಖ್ಯೆನೂ ಆಗೋದಿಲ್ಲ. ಎರಡೂ ಗ್ರೂಪಲ್ಲಿ ಬರೋದಿಲ್ಲ, ಅದು ನ್ಯೂಟ್ರಲ್ ಇರುತ್ತೆ. ನಾನು ಪ್ರೈಮ್ ಆಗೋದಿಲ್ಲ, ಕಂಪೋಸಿಟ್ ಆಗೋದಿಲ್ಲ ಅಂತ ಹೇಳುತ್ತದು. ಅರ್ಥ ಆಯ್ತಲ್ಲ? ಓಕೆ, ಇವು ಬೇಸಿಕ್ ಇರೋದಾಯ್ತು. ಮೇನ್ ಆಗಿ ಸೆಟ್ ಆಫ್ ನಂಬರ್ಸ್ ಅಂದರೆ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆ, 1ನೇದು ನಿಮಗೆ ಸುಮ್ಮನೆ ಅದು ಕೂಡ ಹೇಳಬೇಕು ಅಂತ ಹೇಳಿದೆ. ಓಕೆ, ಅದು ಕೂಡ ಇಂಪಾರ್ಟೆಂಟೇ. ಓಕೆ, ಇನ್ನು 1ನೇದು ಸೆಟ್ ಆಫ್ ನಂಬರ್ಸಲ್ಲಿ ಇವು ಮೇನ್ ಆಗಿ ಬರುತ್ತೆ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ನೈಸರ್ಗಿಕ ಸಂಖ್ಯೆಗಳು. ಓಕೆ, ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಅಂತೀವಿ. ನೈಸರ್ಗಿಕ ಸಂಖ್ಯೆಗಳು ಏನಂತೀವಿ, ನ್ಯಾಚುರಲ್ ನಂಬರ್ಸ್ ಆರ್ ದೋಸ್ ಯೂಸ್ಡ್ ಫಾರ್ ಕೌಂಟಿಂಗ್ ಆ್ಯಂಡ್ ಆರ್ಡರಿಂಗ್. ಅಂದರೆ ನಾವೀಗ ಕ್ಲಾಸ್ ತಗೋತಾ ಇರ್ತೀವಿ, ಶಿಕ್ಷಕರಿದ್ದವರು ನಾವು ಕ್ಲಾಸಲ್ಲಿ ಹೋದಾಗ ಎಣಿಕೆ ಮಾಡಿರೋ ತಂದಾಗ ಹುಡುಗರು ಏನನ್ನುತ್ತೆ, ಒಬ್ಬೊಬ್ಬರಾಗಿ ಎದ್ನಿತ್ತು 1 2 3 4 5 ಅಂತಂತೀವಿ. ಇವಕ್ಕೇನಂತೀವಿ, ಕೌಂಟಿಂಗ್ ಅಂತೀವಿ, ಕೌಂಟಿಂಗ್ ನಂಬರ್ಸ್ ಅಂತಂತೀವಿ. ಸರಿ ಅಲ್ವಾ? ಈ 1ರಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ, ಇಂಥ ನಂಬರ್ಸ್ ಎಲ್ಲ ಏನು ಸ್ನೇಹಿತರೆ, ನ್ಯಾಚುರಲ್ ನಂಬರ್ಸ್. ಅರ್ಥ ಆಯ್ತಲ್ಲ? 1ರಿಂದ ಸ್ಟಾರ್ಟ್ ಆಗೋ ನಂಬರ್ಸ್ ಯಾವ ನಂಬರ್ಸ್ ಆಗಿರುತ್ತೆ ಸ್ನೇಹಿತರೆ, ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಆ ನ್ಯಾಚುರಲ್ ನಂಬರ್ಸ್ದು ಗಣವನ್ನ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅನ್ನ ಯಾವ ಒಂದು ಪದದಿಂದ ರೀಪ್ರೆಸೆಂಟ್ ಮಾಡ್ತಾರೆ, ಕ್ಯಾಪಿಟಲ್ ಎನ್ ಇಂದ ರೀಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಬರೆದಿದೆ ನೋಡಿ, ಕ್ಯಾಪಿಟಲ್ ಎನ್ ಅಂದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದಂಗೆ. ಓಕೆ, ನೈಸರ್ಗಿಕ ಸಂಖ್ಯೆಗಳ ಗಣವನ್ನ ಎನ್ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ. ನ್ಯಾಚುರಲ್ ನಂಬರ್ ಅಂದ್ರೆ ನೈಸರ್ಗಿಕ ಸಂಖ್ಯೆ ಯಾವ ಸಂಖ್ಯೆಯಿಂದ ಪ್ರಾರಂಭ ಆಗುತ್ತೆ, 1 2 3 4 ಆ್ಯಂಡ್ ಸೋ ಆನ್, ಎಲ್ಲಿ ಮಠ, ಇನ್ಫಿನಿಟಿ, ಎಣಿಕೆಗೆ ಬಾರದು. ಓಕೆ, ರೈಟ್. ಇನ್ನು ನೆಕ್ಸ್ಟ್ ಬರೋದೇನು, ಹೋಲ್ ನಂಬರ್ಸ್ ಅನ್ನ ಕನ್ನಡದಲ್ಲಿ ಏನಂತೀವಿ, ಪೂರ್ಣ ಸಂಖ್ಯೆಗಳು. ಏನಂತ ನೋಡಿ, ಇದು when 0 is included in set of natural numbers it forms the set of whole numbers. ಅಂದ್ರೆ ಈ ನ್ಯಾಚುರಲ್ ನಂಬರ್ಸ್ ನೋಡಿ, 1 2 3 4. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, 1ರಿಂದ ಸ್ಟಾರ್ಟ್ ಆಗೋದು. ಓಕೆ, 1 2 3 4 5 6 ಆ್ಯಂಡ್ ಸೋ ಆನ್. ಇದರಲ್ಲಿ 0 ಒಂದು ಆ್ಯಡ್ ಆಗಿ ನೋಡಿ, 0 ಒಂದು ಆ್ಯಡ್ ಆದರೆ 0 1 2 3, ಆ ಒಂದು ಗಣವನ್ನ ನಾವೇನಂತೀವಿ, ಹೋಲ್ ನಂಬರ್ಸ್. ಆ ಹೋಲ್ ನಂಬರ್ಸ್ ಗಣವನ್ನ ಯಾವೊಂದು ಅಕ್ಷರದಿಂದ ಪದದಿಂದ ಡಿನೋಟ್ ಮಾಡ್ತೀವಿ, W ಎಂಬ ಪದದಿಂದ ಡಿನೋಟ್ ಮಾಡ್ತೀವಿ. ಹಾಗಾದ್ರೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತವೆ, 0 ಇಂದ ಸ್ಟಾರ್ಟ್ ಆಗುತ್ತೆ. 0 1 2 3 ಆ್ಯಂಡ್ ಸೋ ಆನ್. ನೈಸರ್ಗಿಕ ಸಂಖ್ಯೆ 1ರಿಂದ ಸ್ಟಾರ್ಟ್ ಆದರೆ ಪೂರ್ಣ ಸಂಖ್ಯೆಗಳು 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದೇನು ಬರಿತೀನಿ ನಾನು, ಹೋಲ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಏನು ಕೊಡುತ್ತೆ, 0 ಒಂದು ಸಂಖ್ಯೆ ಕೊಡುತ್ತೆ ಅಷ್ಟೇ. ಅವಾಗ ಏನಾಯ್ತು, ನೈಸರ್ಗಿಕ ಸಂಖ್ಯೆ ಇದ್ದದ್ದು ಹೋಲ್ ನಂಬರ್ಸ್ ಆಯಿತು.
ಇದರಿಂದ ಏನು ತಿಳಿ ಬರುತ್ತೆ? ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಏನಾಗಿರುತ್ತೆ ಸ್ನೇಹಿತರೆ? ಪೂರ್ಣ ಸಂಖ್ಯೆಗಳಾಗಿರುತ್ತೆ. ನೋಡ್ರಿ, ಹೋಲ್ ನಂಬರ್ಸಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ ಅಲ್ವಾ, ಹಾಗಾಗಿ ಎಲ್ಲ ಹೋಲ್ ನಂಬರ್ಸು, ಎಲ್ಲ ಪೂರ್ಣ ಸಂಖ್ಯೆಗಳು ಏನಿರುತ್ತವೆ, ಸಾರಿ, ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಏನಿರುತ್ತವೆ? ಹೋಲ್ ನಂಬರ್ಸ್ ಆಗಿರುತ್ತೆ. ಆದರೆ ಎಲ್ಲ ಹೋಲ್ ನಂಬರ್ಸ್ ಏನಾಗಿರೋದಿಲ್ಲ? ನ್ಯಾಚುರಲ್ ನಂಬರ್ ಆಗಿರೋದಿಲ್ಲ. ಯಾಕೆ? 0 ಎಕ್ಸ್ಟ್ರಾ ಇದೆ ನೋಡಿ. 0 ಏನು ಬರೋದಿಲ್ಲ, ಇದು ನೈಸರ್ಗಿಕ ಸಂಖ್ಯೆಯಲ್ಲಿ ಬರೋದಿಲ್ಲ. ಸರಿನಾ? ಓಕೆ, ತಿಳಿತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೇನು? ಪೂರ್ಣಾಂಕ. ಕನ್ನಡದಲ್ಲಿ ಅಂತೀವಿ ಇದನ್ನ ಪೂರ್ಣಾಂಕ ಅಂತೀವಿ. ಓಕೆ, ಪೂರ್ಣಾಂಕ ಸಂಖ್ಯೆಗಳು ಏನನ್ನುತ್ತೆ ನೋಡಿ, ಇಂಟೀಜರ್ಸ್. ದಿ ನ್ಯಾಚುರಲ್ ನಂಬರ್ಸ್ 1 2 3 ಆ್ಯಂಡ್ ಸೋ ಆನ್ ಟುಗೆದರ್. ಅದರ ಜೊತೆಗೆ 0 ಒಂದು ಕೊಡುತ್ತೆ. ಓಕೆ, ಆ್ಯಂಡ್ ಮತ್ತೇನು ಕೊಡುತ್ತೆ? ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ -1 -2 -3 ಆರ್ ಕಾಲ್ಡ್ ಇಂಟೀಜರ್ಸ್. ದಿ ಸೆಟ್ ಆಫ್ ಇಂಟೀಜರ್ಸ್ ಈಸ್ ಡೆನೋಟೆಡ್ ಬೈ ಕ್ಯಾಪಿಟಲ್ Z. ಜನರಲ್ ಆಗಿ ಆ ಅಂತೂ ನಾವು ಯೂಸ್ ಮಾಡೋದಿಲ್ಲ, Z ಅನ್ನು ಯೂಸ್ ಮಾಡ್ತೀವಿ. ಓಕೆ, Z ಇಸ್ ಈಕ್ವಲ್ ಟು ಸೆಟ್ ಆಫ್ ಇಂಟೀಜರ್ಸ್. ಅಂದರೆ ಪೂರ್ಣಾಂಕ ಸಂಖ್ಯೆಗಳ ಗಣವನ್ನು Z ಎಂಬ ಅಕ್ಷರದಿಂದ ರೀಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದರಲ್ಲಿ ಏನು ಬರುತ್ತೆ? ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಮತ್ತು 0 ಕೂಡ್ತು 0 ಬರುತ್ತೆ. 0 ಪ್ಲಸ್ ನ್ಯಾಚುರಲ್ ನಂಬರ್ ಅಂದ್ರೇನು? ಹೋಲ್ ನಂಬರ್ಸ್. ಸರಿನಾ? ಈ ಹೋಲ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್. ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಂದ್ರೇನು? ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3. ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಂದರೆ -1 -2 -3. ಅದೇ ನೋಡಿ, ನ್ಯಾಚುರಲ್ ನಂಬರ್ಸ್ ಪ್ಲಸ್ 0 ಅಂದರೆ ಏನಾಯಿತು? ಹೋಲ್ ನಂಬರ್ಸ್ ಆಯಿತು. ಇದರಲ್ಲಿ -1 -2 -3 ಇವಿಷ್ಟು ಕೂಡಿದಾಗ ಏನಾಗುತ್ತೆ? ಸೆಟ್ ಆಫ್ ಇಂಟೀಜರ್ಸ್ ಅಂದರೆ ಪೂರ್ಣಾಂಕ ಸಂಖ್ಯೆಗಳು ರೆಡಿ ಆಯಿತು. ಇಲ್ಲೇನು ಗೊತ್ತಾಯಿತು? ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿರ್ತಾವೆ. ಪ್ರತಿಯೊಂದು ಪೂರ್ಣ ಸಂಖ್ಯೆ ಏನಾಗಿರ್ತದ? ಇಂಟೀಜರ್ಸ್ ಆಗಿರುತ್ತೆ. ಹಾಗಾಗಿ ಆಟೋಮೆಟಿಕ್ ಆಗಿ ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆ ಏನಾಗತ್ತಪ್ಪ ಅಂತಂದ್ರೆ ಏನಾಯ್ತು? ಪೂರ್ಣಾಂಕ ಸಂಖ್ಯೆ ಆಗಿರುತ್ತೆ. ಸರಿ ಅಲ್ವಾ? ಯಾಕೆ ನೋಡ್ರಿ, ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆ ನೋಡ್ರಿ, 1 2 3 4 5 6 ಇವೆಲ್ಲ ಎದುರಾಗಿ ಬರುತ್ತೆ, Z ಬರುತ್ತಲ್ವಾ. ಹಾಗಾಗಿ ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆ ಏನಾಗಿರುತ್ತೆ? Z ಅಂದರೆ ಇಂಟೀಜರ್ಸ್, ಪೂರ್ಣಾಂಕ ಸಂಖ್ಯೆ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡಕ್ಕೆ ಬಂದರೆ ರ್ಯಾಷನಲ್ ನಂಬರ್ಸ್ ಅಂದರೆ ಭಾಗಲಬ್ಧ ಅಥವಾ ಪರಿಮೇಯ ಸಂಖ್ಯೆಗಳು. ಹೀಗಂದ್ರೇನು? ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಭಾಗಾಕಾರದಲ್ಲಿ ಇರುವಂಥದ್ದು, ಅಂದರೆ ಅಂಶ ಮತ್ತು ಛೇದ ಇಲ್ಲಿರುತ್ತೆ. ನೋಡುವ ನೋಡಿ, a number which can be put in the form p by q, q is not equals to 0 where p and q are integers. ಅಂದರೆ ಈ ಪಿ ಮತ್ತು ಕ್ಯೂ ಫಾರ್ಮಲ್ಲಿ ನಾವು ಬರೆದ್ವಿ ಅಂದರೆ p by q ಅಂದ್ರೇನು? ಅಂಶ ಮತ್ತು ಛೇದದಲ್ಲೇ ಸಂಖ್ಯೆ ಇರ್ತಿತ್ತು ಅಂದರೆ ಆ ಸಂಖ್ಯೆನ ನಾವೇನಂತೀವಿ? ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಅಥವಾ ಪರಿಮೇಯ ಸಂಖ್ಯೆ ತಂತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 2/9 ಅಂಶದಲ್ಲಿ ಅಂಕೆ ಇದೆ, ಛೇದದಲ್ಲಿ ಕೂಡ ಸಂಖ್ಯೆ ಇದೆ. ಸರಿನಾ? ಅಂಶ ಮತ್ತು ಛೇದದಲ್ಲಿ ಈ ರೀತಿ p by q ಫಾರ್ಮಲ್ಲಿ ಇದ್ದರೆ ಅದನ್ನು ಯಾವ ಸಂಖ್ಯೆ ಅಂತೀವಿ ನಾವು? ಭಾಗಲಬ್ಧ ಸಂಖ್ಯೆ ತಂತೀವಿ. ಅದೇ ರೀತಿ -6/5 ರೈಟ್ ನೋಡಿ, -6/5 ಅಂಶ ಛೇದ ಈ ಒಂದು ಫಾರ್ಮಲ್ಲಿ ಇದ್ದರೆ ಅದನ್ನು ಏನಂತೀವಿ? ಭಾಗಲಬ್ಧ ಅಥವಾ ಪರಿಮೇಯ ಸಂಖ್ಯೆಗಳು ತಂತೀವಿ. ಹಾಗಾಗಿ ಈ ಅದಿದ್ರೆ ರ್ಯಾಷನಲ್ ನಂಬರ್ಸ್ದ ಗಣವನ್ನು ಯಾವ ಒಂದು ಲೆಟರಿಂದ ಡಿನೋಟ್ ಮಾಡ್ತಾನೆ ಅವನು? ಕ್ಯೂ ಅಂದ್ರೇನು? ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಅಂದರೆ ಭಾಗಲಬ್ಧ ಅಥವಾ ಪರಿಮೇಯ ಸಂಖ್ಯೆಗಳ ಗಣ. ರೈಟ್, p by q ಫಾರ್ಮ್. ಈ p ಅಂದ್ರೇನು? p ಮತ್ತು q ಅಂದರೆ ಇಂಟೀಜರ್ಸ್. ಬೇಕಾದ ಇಂಟೀಜರ್ಸ್ ಇರ್ಬೋದು. ಇಂಟೀಜರ್ಸ್ ಅಂದ್ರೆ ಗೊತ್ತಲ್ಲ, -5 ತೊಗೋಬೋದು, 0 ತೊಗೋಬೋದು, +5 ತೊಗೋಬೋದು, 2 ತೊಗೋಬೋದು, -2 ತೊಗೋಬೋದು. ಅಂದರೆ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆ್ಯಂಡ್ ನ್ಯಾಚುರಲ್ ನಂಬರ್ಸ್ ಬೇಕಾದ ತೊಗೋಬೋದು ನಾವು. ಇಲ್ಲಿ ನೋಡಿ, -6/5 ಅಂತ ತೊಗೊಂಡಿವಿ. -6 ಏನಿದು? ಇಂಟೀಜರ್. 5 ಕೂಡ ಏನಿದು? ಇಂಟೀಜರ್, ಪೂರ್ಣಾಂಕ ಸಂಖ್ಯೆ. ನೆಗೆಟಿವ್ ಅಲ್ಲೂ ಇರುತ್ತೆ, ಪಾಸಿಟಿವ್ ಅಲ್ಲೂ ಇರಬಹುದು, ಅದೇನು ಸಂಬಂಧ ಇಲ್ಲ. ಬಟ್
ಇಲ್ಲಿ ಕೊಟ್ಟಿದ್ದೆ ನೋಡಿ, ಪಿ ಕ್ಯೂ ಬಿಲಾಂಗ್ಸ್ ಟು ಝಡ್. ಅದೇ ಪಿ ಮತ್ತು ಕ್ಯೂ ಬೇಕಾದ ಪೂರ್ಣಾಂಕ ಸಂಖ್ಯೆ ಇರ್ಬೋದು, ಬಟ್ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂದಿದ್ದಾನೆ. ಯಾಕೆ ಬೇಕಲ್ಲ, ಯಾಕಂದ ಅವನು ಹಾಗೆ? ಸಿಂಪಲ್ ಇದೆ ಸ್ನೇಹಿತರೆ, ಅದಕ್ಕೆ ಹೇಳೋದು ನಾವು ಎಷ್ಟು ಡೆಪ್ತಲ್ಲಿ ಹೋಗ್ತೀವಿ ಅಷ್ಟು ಚೆನ್ನಾಗಿ ಕಲಿತೀವಿ. ಅದಕ್ಕೋಸ್ಕರ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಬರುವ ಅರ್ಧ ತಾಸಿನ ವಿಡಿಯೋ ಆಗುತ್ತೋ 1 ತಾಸಿನ ವಿಡಿಯೋ ಆಗುತ್ತೋ ಅದು ನಿಮ್ಗೆ ಬಿಟ್ಟದ್ದು. ಓಕೆ, ನಾನು ಎಷ್ಟು ಚೆನ್ನಾಗಿ ಹೇಳಬೇಕೋ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ. ಅದು ಎಷ್ಟು ಮಿನಿಟ್ ಆಗಿರುತ್ತೋ ಆಗಿರುತ್ತೆ. ತಪ್ಪದೆ ನೋಟ್ ಮಾಡ್ತಾ ದಿನಾಲು ಅರ್ಧ ಗಂಟೆ ಟೈಮ್ ಕೊಡಿ ಸಾಕು. ಓಕೆ, ಈಗ ನೋಡಿ ಪಿ ಬೈ ಕ್ಯೂ ಫಾರ್ಮಲ್ಲಿದೆ. ಪಿ ಅಂದರೆ ನಾನು 4 ಅಂತ ತಗೋತೀನಿ. ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ನಾವು ಯಾಕೆ ಬಂದರೆ ಏನಾಗುತ್ತೆ, ಕ್ಯೂ ಜಾಗದಲ್ಲಿ ಏನು ಮಾಡ್ತೀನಿ, 0 ಅಂತ ಇಡ್ತೀನಿ. ಏನಾಯ್ತು ನೋಡಿ, ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿ, ಎನಿ ನಂಬರ್ ಡಿವೈಡ್ ಬೈ 0 ಅಂದರೆ ಏನು, ಇನ್ಫಿನಿಟಿ ಬಂದರೆ ಆನ್ಸರ್ ಅಲ್ಲ, ಇದು ಸಂಖ್ಯೆ ಆಯಿತಾ, ಇಲ್ಲ, ಸರಿ ಅಲ್ವಾ? ಅದಕ್ಕೆ 0 ಈ ಡಿನಾಮಿನೇಟರಲ್ಲಿ ಅಂದರೆ ಛೇದದಲ್ಲಿ 0 ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಅವನೇನು ಮಾಡಿದ್ದಾನೆ, ಕ್ಯೂ ಅಂದರೆ ಡಿನಾಮಿನೇಟರಲ್ಲಿ ಏನಿರಬಾರ್ದು, 0 ಇರಬಾರ್ದು ಅಂತ ಹೇಳ್ತಾನೆ ಅವನು. ಅರ್ಥ ಆಗುತ್ತಾ? ಇನ್ನು ನೆಕ್ಸ್ಟ್ ಏನು, -3. ಸರ್ -3 ಹೆಂಗಾಗುತ್ತೆ ಸರ್, ರ್ಯಾಷನಲ್ ನಂಬರ್ ಹೆಂಗಾಗುತ್ತೆ, ಅದು ಇಂಟಿಜರ್ ಆಗುತ್ತಲ್ಲ ನೀವು ಅನ್ಬೋದು. ಏನೂ ಇಲ್ಲ ಅಂದರೆ ಎಷ್ಟಿರುತ್ತೆ, 1. ನೋಡಿ, ಏನೂ ಇಲ್ಲ ಅಂದರೆ 1 ಇರುತ್ತಲ್ಲ. ಅಂಶ ಎಷ್ಟು, ಅಂಶ -3 ಇದೆ, ಛೇದ ಎಷ್ಟಿದೆ, ಏನೂ ಇಲ್ಲ ಅಂದರೆ 1 ಇದ್ದೇ ಇದೆ. ಹೀಗಾಗಿ ಇದು ಕೂಡ ಏನು, ಪಿ ಬೈ ಕ್ಯೂ ಫಾರ್ಮ್. ನೆಕ್ಸ್ಟ್ 0 ಕೂಡ ಏಕೆ, 0/1. 0/1 ಅಂದರೆ ಅಂಶ 0 ಆಯಿತು, ಛೇದ 1 ಆಯಿತು. ಇದು ಕೂಡ ಏನು, ಇಂಟೀಜರ್ಸ್. ಹಾಗಾಗಿ ಏನು ಹೇಳಕ್ಕೆ ಬರುತ್ತೆ ಇಲ್ಲಿ, ಪ್ರತಿಯೊಂದು ಇಂಟೀಜರ್ ಏನಾಗಿರುತ್ತೆ ಸ್ನೇಹಿತರೆ, ಏನಾಗಿರುತ್ತೆ, ರ್ಯಾಷನಲ್ ನಂಬರ್ ಆಗಿರುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಹೋಗುವ. ಇನ್ನು ಬರೋದೇನು, ಇರ್ರ್ಯಾಷನಲ್ ನಂಬರ್ ಅಂದರೆ ಚೆನ್ನಾಗಿದೆ, ಹೇಳ್ತೀನಿ. ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಕನ್ನಡದಲ್ಲಿ ಏನಂತೀವಿ, ಅಪರಿಮೇಯ ಸಂಖ್ಯೆಗಳು ಅಂದ್ರೇನು, ನಂಬರ್ಸ್ ವಿಚ್ ಈಸ್ ನಾಟ್ ಇರ್ರ್ಯಾಷನಲ್ ನಂಬರ್ ಈಸ್ ಕಾಲ್ಡ್ ನಂಬರ್ ವಿಚ್ ಈಸ್ ನಾಟ್ ರ್ಯಾಷನಲ್ ನಂಬರ್ ಈಸ್ ಕಾಲ್ಡ್ ಆನ್ ಇರ್ರ್ಯಾಷನಲ್ ನಂಬರ್. ಅಂದರೆ ಯಾವ ಸಂಖ್ಯೆ ರ್ಯಾಷನಲ್ ನಂಬರ್ ಆಗಿರೋದಿಲ್ವೋ, ಅಂದರೆ ಯಾವ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ವೋ ಅಂಥ ಸಂಖ್ಯೆ ಯಾವ ಸಂಖ್ಯೆ ಆಗಿರುತ್ತೆ, ಅಪರಿಮೇಯ ಸಂಖ್ಯೆ ಆಗಿರುತ್ತೆ. ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತೆ. ಅಂದರೆ ಅಂಥವ್ರಿ ಸರ್, ರ್ಯಾಷನಲ್ ನಂಬರ್ ಅಂದ್ರೆ ಏನು, ಪಿ ಬೈ ಕ್ಯೂ ಫಾರ್ಮ್. ಅಂಶ ಇರಬೇಕು, ಹಾಗೆ ಛೇದ ಇರಬೇಕು. ಅಂಶ ಮತ್ತು ಛೇದ ಈ ಫಾರ್ಮಲ್ಲಿದ್ದರೆ ಅಂಥ ಒಂದು ಸಂಖ್ಯೆನ ಯಾವ ಸಂಖ್ಯೆ ಅಂತೀವಿ ನಾವು, ರ್ಯಾಷನಲ್ ನಂಬರ್. ಅದೇ ಹೇಳ್ತಾನೆ ಅವನು, ಅಪರಿಮೇಯ ಸಂಖ್ಯೆ ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಬೇಕಾಗಿತ್ತು ಅಂದರೆ ಆ ನಂಬರ್ ಹೆಂಗಿರಬಾರ್ದು, ರ್ಯಾಷನಲ್ ನಂಬರಲ್ಲಿ ಇರಲೇಬಾರ್ದು. ರ್ಯಾಷನಲ್ ನಂಬರಲ್ಲಿ ಇರಬಾರ್ದು ಅಂದರೆ ಅದೆಂಥದ್ದು, ರೈಟ್? ಈ ಎಕ್ಸಾಂಪಲ್ ಇದೆ ನೋಡಿ, √2, √3, √5, π, ಇವೆಲ್ಲ ವ್ಯಾಲ್ಯೂ ನೋಡಿ ಏನಿದೆ, ರೈಟ್? ಇವೆಲ್ಲ ಏನು ಯಾವ ಸಂಖ್ಯೆ ಆಗಿರುತ್ತೆ, ಅಪರಿಮೇಯ ಸಂಖ್ಯೆ ಆಗಿರುತ್ತೆ. ಇನ್ನೂ ಡೌಟ್ ಕ್ಲಿಯರ್ ಆಗಲಿಲ್ಲ ಅಲ್ವಾ? ಸೊ ಮುಂದೆ ನೋಡುವ, ಇಲ್ಲೇ ಏನೇನು ಹೇಳ್ತಾ ಹೋಗ್ತಾನೆ ಸ್ವಲ್ಪ ಕೇಳಿ, ಯಾಕಂದರೆ ಸ್ವಲ್ಪ ಇದು ಟ್ರಿಕ್ಕಿ ಅನಿಸಿದ್ರು ಚೆನ್ನಾಗಿದೆ. ಓಕೆ, ಒಂದು ರೀತಿ ಹೊಸದಲ್ವಾ, ಕಲೀಲೇಬೇಕು. ನೋಡುವ. ಓಕೆ, ಯಾವ ಸಂಖ್ಯೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೋ ಅದೇನಾಗಂಗಿಲ್ಲ, ಇರ್ರ್ಯಾಷನಲ್ ನಂಬರ್ಸ್ ಆಗಂಗಿಲ್ಲ. ಅದೇ ಹೇಳ್ತಾನೆ ಅವನು, ಇರ್ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ರೇಷಿಯೋಸ್ ಆಫ್ 2 ನಂಬರ್ಸ್. ಅದೇ ಪಿ ಬೈ ಕ್ಯೂ ಫಾರ್ಮಲ್ಲಿ ಇರಬಾರದು. ಹಾಗಾದರೆ ಇಟ್ಸ್ ಡೆಸಿಮಲ್ಸ್, ಸೆಕೆಂಡ್ ಪಾಯಿಂಟ್ ನೋಡಿ, ಇಟ್ಸ್ ಡೆಸಿಮಲ್ಸ್ ಡು ನಾಟ್ ರಿಪೀಟ್ ಆರ್ ಟರ್ಮಿನೇಟ್. ಅಂದರೆ ಇದರ ದಶಾಂಶ ಏನಾಗಿರಬಾರ್ದು, ರಿಪೀಟ್ ಆಗಿರಬಾರದು, ಪುನರಾವರ್ತನೆ ಆಗಿರಬಾರದು. ಪುನರಾವರ್ತನೆ ಅಥವಾ ಟರ್ಮಿನೇಟ್, ಅಂತ್ಯ ಆಗಿರಬಾರದು. ಅದೆಂತದ್ರಿ ಸರ್ ಅಂದ್ರೆ, ಈಗ ಹೇಳ್ತೀನಿ ನೋಡಿ. ಈಗ ಒಂದು ಸಂಖ್ಯೆ 3.14, ರೈಟ್? ಎಷ್ಟು ಸಂಖ್ಯೆ ತೊಗೊಂಡೆ ನಾನು, ಇಷ್ಟ ಆಯ್ತಾ? ಇಷ್ಟ ಆದರೆ ಇದೇನಾಗೋದಿಲ್ಲ, ಅಂತ್ಯ ಆಗಿದೆ. ಇಲ್ಲಿ ದಶಾಂಶ ನೋಡ್ರಿ, ಈ ಪಾಯಿಂಟ್ ಇದೆಯಲ್ಲ,
ಈ ಪಾಯಿಂಟ್ ಮುಂದಿನ ಸಂಖ್ಯೆ ಏನಾಗಿರಬಾರ್ದು, ಅಂತ್ಯ ಆಗಿರಬಾರ್ದು. ಇಲ್ಲಿ ಅಂತ್ಯ ಆಗಿದೆ ಅಂದರೆ ಮುಗಿದು ಹೋಯ್ತಿದ್ದು. ಆಗಲಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗಲಿಲ್ಲ. ಸಪೋಸ್ ಇನ್ನು ತುಂಬ ಸಿಂಪಲಾಗಿ ಹೇಳ್ತೇನೆ ಕೇಳಿ. ಈಗ ನೋಡಿ 1/2 ಭಾಗ ಹೊಡಿತೀರಾ. ಪಾಯಿಂಟ್ ತೊಗೊಂಡ್ರೆ 10 ಆಯಿತು, 2 5 ಎಷ್ಟಾಯಿತು 0.5 ಮುಗಿತಿಲ್ಲಿ. 10/2 ಇಟ್ಸ್ 1/2 ಇಟ್ಸ್ ಮೀನಿಂಗ್ ಈಸ್ 0.5 ಅರ್ಧ. 0.5 ಇದ್ರೆ ಮುಗಿತಲ್ಲ. ಈ 5 ಮುಂದೆ ಏನಾದರೂ ಬರುತ್ತಾ? ಇಲ್ಲ, ಗಣಿತ ಮುಗಿದಿದೆ. ಸೊ ದಶಾಂಶದ ಚಿಹ್ನದ ಮುಂದೆ ಏನು ಅಂಕಿ ಬರುತ್ತೋ ಅದು ಏನಾಗಿರಬಾರ್ದು, ಅಂತ್ಯ ಆಗಿರಬಾರದು. ಹಂಗಂದ್ರೇನು, ಹಂಗೆ ರಿಪೀಟ್ ಆಗ್ತಾನೆ ಇರಬೇಕು. ಹೀಗಾದರೂ ಆದ್ರೆ ನಡೆಯುತ್ತಾ? ಇಲ್ಲ. ಯಾಕೆ? ರಿಪೀಟ್ ಕೂಡ ಆಗಿರಬಾರ್ದು. ಈ 5 ಇದೆ ಅಂದರೆ ಇಲ್ಲಿ 5, 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 ಇಲ್ಲಿ 5 ಇದ್ರೆ ಇದು ಕೂಡ ಏನಾಗಲಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗಲ್ಲ. ಹಾಗಾದ್ರೆ ಎಂಥ ನಂಬರ್ ಆಗಿರುತ್ತೆ? ಈಗ ನೋಡಿ, ಈಗ ಬರೀತೀನಿ ನೋಡಿ. 3 ಪಾಯಿಂಟ್, ಸುಮ್ಮನೆ ಎಕ್ಸಾಂಪಲ್ ತಗೋತಾ ಇರೋದು. 3.1423670134 ಹಾಗೆ ಸಾಗ್ತಾ ಇರುತ್ತೆ. ಇಲ್ಲಿ ನೋಡಿ ರಿಪೀಟ್ ಆಗ್ತಾ ಇದೆಯಾ? 1423670 ಏನಾದರೂ ಹಿಂದಿನ ಅಂಕಿಗಳಿಗೆ ಏನಾದರೂ ಸಂಬಂಧ ಇದೆಯಾ? ಇಲ್ಲಿ ಪಾಯಿಂಟ್ ಆದ ಬಳಿಕ ಇಲ್ಲ. ಇಂಥ ಒಂದು ಸಂಖ್ಯೆನ ಏನಂತ ನಾವು ಇರ್ರ್ಯಾಷನಲ್ ನಂಬರ್ ಅಂತ ಅಂತಾನೆ. ಸಪೋಸ್ ಇನ್ನೊಂದು ನಿಮ್ಗೆ ಡೌಟ್ ಉಳಿಬಾರ್ದು. ಏನೋ ಈಗ ಬರಿತೀನಿ ಸರ್, ಏನೋ 3.14141414 ಹಾಗೆ ಡಾಟ್ ಮುಂದೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದು ಇರ್ರ್ಯಾಷನಲ್ ನಂಬರ್ ಅಂದರೆ ಇದು ಕೂಡ ಆಗೋದಿಲ್ಲ. ಯಾಕೆ? ರಿಪೀಟ್ ಆಗ್ತಾ ಇದೆ ನೋಡಿ. ರಿಪೀಟ್ 141414 ರಿಪೀಟು ಆಗಿರಬಾರ್ದು, ಹಾಗೆ ಟರ್ಮಿನೇಟು ಆಗಿರಬಾರದು. ಅಂದರೆ ಪುನರಾವರ್ತನೆ ಆಗಿರಬಾರ್ದು, ಅಂತ್ಯನೂ ಆಗಿರಬಾರದು. ರೈಟ್, ಹಾಗೆ ಸಾಕ್ತಾನೆ ಇರಬೇಕು. ಒಂದು ರೀತಿ ರಕ್ತ ಬೀಜಾಸುರ ಇದ್ದಂಗೆ ಮುಗಿಲೇಬಾರ್ದು ಅಂತ ಕತೆ. ರೈಟ್, ಹಾಗಿದ್ದಾಗ ಮಾತ್ರ ಅಂಥ ಸಂಖ್ಯೆನ ಏನಂತೀವಿ ನಾವು? ಇರ್ರ್ಯಾಷನಲ್ ನಂಬರ್ ಅಂತ ಅಂತೀವಿ. ಈಗ ನೋಡ 1/3 ಭಾಗ ಹೊಡಿತೀವಿ. ರೈಟ್, ಪಾಯಿಂಟ್ ತೊಗೊಂಡಾಗ 10 ಆಯಿತು. 3 ಎಷ್ಟಲೇ? 3 3 9, ಮತ್ತೆ 3 3 9, ಮತ್ತೆ 3 3 9, ಮತ್ತೆ 3 3 9, ಮತ್ತೆ 3 3 9. ಟರ್ಮಿನೇಟ್ ಏನೋ ಆಗೋದಿಲ್ಲ, ಅಂತ್ಯ ಆಗೋದಿಲ್ಲ. ಬಟ್ ಇಲ್ಲಿ ಏನು ಬರ್ತಾ ಇದೆ? ಸೇಮ್ ಬರ್ತಾ ಇದೆ ನೋಡಿ. ಹಾಗಾಗಿ ಈ 10/3 ಇದೇನಾಗೋದಿಲ್ಲ, ಇರ್ರ್ಯಾಷನಲ್ ನಂಬರ್ ಆಗೋದಿಲ್ಲ. ಅರ್ಥ ಆಯ್ತಾ? ರಿಪೀಟು ಆಗಿರಬಾರ್ದು, ಹಾಗೆ ಅಂತ್ಯನೂ ಆಗಿರಬಾರ್ದು. ಅಂಥ ಒಂದು ಸಂಖ್ಯೆಯ ಗಣಕ್ಕೆ ಏನಂತೀವಿ ನಾವು? ಇರ್ರ್ಯಾಷನಲ್ ನಂಬರ್ ಅಂತ ಅಂತೀವಿ. √5 ತೆಗೆದು ನೋಡಿ. 4 + √7 ಪೈ ವ್ಯಾಲ್ಯೂ ಇ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಇರ್ರ್ಯಾಷನಲ್ ನಂಬರ್. ಸಿಂಪಲ್ ಹೇಳ, ಈ √2 √2 ಅಲ್ಲಿ ಬರುತ್ತೆ ನೋಡಿ, √3 ಬರುತ್ತೆ. √4 ತಗೋಬೇಡಿ. √4 ಅಂದರೆ ಏನೋ 2 ಆಗುತ್ತೆ. ಸೊ ಇದು ಆಗೋದಿಲ್ಲ, √4 ಆಗೋದಿಲ್ಲ. ಓಕೆ, √5 √6 √7 √8 √10 ಮಾಡ್ತಾ ಸಾಗಿ. √9 ಬರೋದಿಲ್ಲ, ಯಾಕೆ? √9 ಅಂದರೆ 3. ರೈಟ್, ಮತ್ತು ಅದ್ರ ಜೊತೆ ಏನೇನು ಕೊಡುತ್ತೆ? ಪೈ ವ್ಯಾಲ್ಯೂ ನಿಮಗೆಲ್ಲ ಗೊತ್ತು. ಪೈ ವ್ಯಾಲ್ಯೂ 3.14 ಸಮಥಿಂಗ್ ಏನೋ ಬರುತ್ತೆ ನೋಡ್ರಿ. ಸಮಥಿಂಗ್ ಅಂದ್ರೆ ಏನೋ ಟರ್ಮಿನೇಟು ಆಗೋದಿಲ್ಲ, ರಿಪೀಟ್ ಅಂತ್ಯನೂ ಆಗೋದಿಲ್ಲ, ಮತ್ತೇನಾಗೋದಿಲ್ಲ, ಪುನರಾವರ್ತನೆಯೂ ಆಗೋದಿಲ್ಲ. ಅದಕ್ಕೋಸ್ಕರ ಈ ಪೈ ಅನ್ನೋದೇನೋ ಇರ್ರ್ಯಾಷನಲ್ ನಂಬರ್. ಅರ್ಥ ಆಯ್ತಲ್ಲ? ಓಕೆ. ಸೊ ಇನ್ನು ಸ್ನೇಹಿತರೆ ಸ್ವಲ್ಪ ಅಳಸಮ್ಮ ಭಾಳೆಲ್ಲ ಗವಾಳಾಗಿದೆ ಇಲ್ಲಿ. ರೈಟ್, ಇನ್ನು ಬರೋದೇನು? ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆ ಅಂದ್ರೆ ಏನು? ವಾಸ್ತವ ಸಂಖ್ಯೆ ಅಂದರೆ ರಿಯಲ್ ನಂಬರ್ಸ್. ಹಾಗಾದರೆ ರಿಯಲ್ ನಂಬರ್ಸ್ ಅಂದ್ರೆ ಏನು? ರಿಯಲ್ ನಂಬರ್ಸ್ ಅಂದರೆ ಅ ನಂಬರ್ ವಿಚ್ ಈಸ್ ಐದರ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಯಾವ ಸಂಖ್ಯೆ ಭಾಗಲಬ್ಧನೂ ಇರುತ್ತೆ, ಹಾಗೆ ಭಾಗಲಬ್ಧನೂ ಇರ್ಬೋದು, ಇಲ್ಲ ಅಭಾಗಲಬ್ಧನೂ ಇರ್ಬೋದು. ಪರಿಮೇಯ ಸಂಖ್ಯೆನೂ ಇರ್ಬೋದು, ಅಪರಿಮೇಯ ಸಂಖ್ಯೆನೂ ಇರ್ಬೋದು. ಅಂಥ ಸಂಖ್ಯೆನ ನಾವೇನಂತೀವಿ? ರಿಯಲ್ ನಂಬರ್ಸ್ ಅಂತ ಅಂತೀವಿ. a number which is either rational ಅಂದ್ರೆ ಏನು? ನ್ಯಾಚುರಲ್ ನಂಬರ್ ರ್ಯಾಷನಲ್ ನಂಬರೇ ಆಗಿರುತ್ತೆ, ಹೋಲ್ ನಂಬರ್ ರ್ಯಾಷನಲ್ ನಂಬರೇ ಆಗಿರುತ್ತೆ, ಇಂಟಿಜರ್ ಕೂಡ ರ್ಯಾಷನಲ್ ನಂಬರೇ ಆಗಿರುತ್ತೆ. ಅಥವಾ irrational is called real numbers. A set of real numbers is denoted by r. set of real numbers ದು ರಿಪ್ರೆಸೆಂಟ್ ಮಾಡೋ ಪದ ಅಕ್ಷರ ಯಾವುದು? ಕ್ಯಾಪಿಟಲ್ ಆರ್. ಆರ್ ಅಂದ್ರೆ ಏನು? ರಿಯಲ್ ನಂಬರ್. ರಿಯಲ್ ನಂಬರ್ ಅಂದ್ರೆ ಏನು?
ರ್ಯಾಷನಲ್ ನಂಬರ್ ಪ್ಲಸ್ ಇರ್ರ್ಯಾಷನಲ್ ನಂಬರ್. ಇದರಲ್ಲಿ ರ್ಯಾಷನಲ್ ನಂಬರು ಬರುತ್ತೆ, ಇರ್ರ್ಯಾಷನಲ್ ನಂಬರು ಬರುತ್ತೆ. ಅಂತ ಒಂದು ಸಂಖ್ಯೆ ಏನಾಗಿರುತ್ತೆ ಅಂದರೆ ರಿಯಲ್ ನಂಬರ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸಂಖ್ಯೆಗಳು ರಿಯಲ್ ನಂಬರ್ ಆಗಿರುತ್ತೆ. ಈಗ ನೋಡಿ 3 ಇದು ಏನೋ ನ್ಯಾಚುರಲ್ ನಂಬರ್ ಏನಾಗಿರುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. -5 ಇಂಟೀಜರ್ ಆಯಿತು, ಇಂಟೀಜರ್ ಕೂಡ ಏನಾಗಿರುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. 3/5 ಇದ್ಯಾವ ನಂಬರು, ರ್ಯಾಷನಲ್ ನಂಬರ್ ಕೂಡ ಏನಾಗಿರುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. √7 ಇದೇನಿದು ಇರ್ರ್ಯಾಷನಲ್ ನಂಬರ್ ಕೂಡ ಏನಾಗಿರುತ್ತೆ, ರಿಯಲ್ ನಂಬರ್ ಆಗಿರುತ್ತೆ. ಸಿಂಪಲ್ ಇದೆಯಲ್ಲ, ತಿಳ್ಕೊಳ್ಳಿಕ್ಕೆ ಎಷ್ಟು ಸಿಂಪಲ್ ಆಗಿದೆ ನೋಡಿ, ರೈಟ್. ಎಲ್ಲ ಸಂಖ್ಯೆ ರಿಯಲ್ ನಂಬರ್ ಆಗಿರುತ್ತೆ. ಇನ್ನು ಉಳಿಯೋದೇನು, ಲಾಸ್ಟ್ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೇನು, ಸಂಕೀರ್ಣ ಸಂಖ್ಯೆಗಳು. ಅಂದರೆ ಯಾವ ಸಂಖ್ಯೆಗಳು, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಯಾವ ಸಂಖ್ಯೆಗಳು ನಂಬರ್ ಆಫ್ ದಿ ಫಾರ್ಮ್ a ಪ್ಲಸ್ IB ಫಾರ್ಮಲ್ಲಿ ಇರುತ್ತೋ ಅಂಥ ಸಂಖ್ಯೆನ ನಾವೇನಂತೀವಿ, ಕಾಂಪ್ಲೆಕ್ಸ್ ನಂಬರ್ ಅಥವಾ ಸಂಕೀರ್ಣ ಸಂಖ್ಯೆಗಳು ಅಂತಂತೀವಿ. ಕಾಂಪ್ಲೆಕ್ಸ್ ನಂಬರ್ ಈಸ್ ಡೆನೋಟೆಡ್ ಬೈ Z. A set of complex number is denoted by C. ಕಾಂಪ್ಲೆಕ್ಸ್ ನಂಬರ್ ಈ ಸಂಖ್ಯೆಯನ್ನು ನಾವು Z ಇಂದ ಡೆನೋಟ್ ಮಾಡ್ತೀವಿ. ಆ ಕಾಂಪ್ಲೆಕ್ಸ್ ನಂಬರ್ಸ್ದು ಏನು ಗಣ ಇರುತ್ತಲ್ಲ ಅದನ್ನು ಕ್ಯಾಪಿಟಲ್ C ಇಂದ ಡೆನೋಟ್ ಮಾಡ್ತೀವಿ. ಯಾಕೆ ಈ ಕಾಂಪ್ಲೆಕ್ಸ್ ನಂಬರ್ ಹುಟ್ಕೋತು ಅಂದರೆ ಅದಕ್ಕೊಂದು ಕಾರಣ ಇದೆ ಸ್ನೇಹಿತರೆ. ಏನು ಅಂತಂದರೆ ರಿಯಲ್ ನಂಬರ್, ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ರಿಯಲ್ ನಂಬರಲ್ಲಿ ಒಂದು ನೋಟ್ ಬರುತ್ತೆ. ರಿಯಲ್ ನಂಬರಲ್ಲಿ ಏನು ನೋಟ್ ಬರುತ್ತೆ, ಸ್ಕ್ವೇರ್ ಆಫ್ ಎನಿ ರಿಯಲ್ ನಂಬರ್ ಈಸ್ ಇನ್ ಅ ಪಾಸಿಟಿವ್. ಅಂದರೆ ಯಾವುದೇ ರಿಯಲ್ ನಂಬರ್ದು ವರ್ಗ ಮಾಡಿದಾಗ ಬರುವ ಸಂಖ್ಯೆಯ ಚಿಹ್ನೆ ಎದರಲ್ಲಿರಬೇಕು, ಪಾಸಿಟಿವ್ ಅಲ್ಲೇ ಇರಬೇಕು. ಬಟ್ ಕಾಂಪ್ಲೆಕ್ಸ್ ನಂಬರಲ್ಲಿ ಏನಾಯಿತು ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಇದು. ಕಾಂಪ್ಲೆಕ್ಸ್ ನಂಬರಲ್ಲಿ ಏನಾಯಿತು ಅಂದರೆ x² = -1, ರೈಟ್, ಅಥವಾ x² + 1 = 0. ಒಂದು ಇಕ್ವೇಷನ್ ಇತ್ತು. ಇದನ್ನು ಏನು ಮಾಡ್ತೀವಿ ನಾವು, x ವ್ಯಾಲ್ಯೂ ತೆಗಿಬೇಕಲ್ಲ, ಈ +1 ಈಚ್ ಕಡೆ ಬಂದಾಗ ಏನಾಗುತ್ತೆ, -1 ಆಯಿತು. ಓಕೆ, ಎರಡು ಕಡೆ ಏನು ಮಾಡ್ತೀವಿ, ಸ್ಕ್ವೇರ್ ರೂಟ್ ಮಾಡ್ತೀವಿ. ಆನ್ ಸ್ಕ್ವೇರ್ ರೂಟ್ ಬೋತ್ ಸೈಡ್ಸ್. ಎರಡೂ ಕಡೆ ವರ್ಗಮೂಲ ಮಾಡಲಾಗಿ ಏನಾಯಿತು, √x² √-1. ಸ್ಕ್ವೇರ್ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಯಿತು. x = ಏನು ಉಳಿತು, √-1. ಅಥವಾ x = √-1 ಉಳಿತಲ್ಲ. ಇದೊಂದು ನಾನು ರಿಯಲ್ ನಂಬರ್, ಈ √-1 ನಾನು ರಿಯಲ್ ನಂಬರ್ ಅಂತ ತಿಳ್ಕೊಂಡೆ ಅಂತ ಇಟ್ಕೊಳ್ಳಿ. ಇದ್ರ ಸ್ಕ್ವೇರ್ ಮಾಡಿದಾಗ ನನಗೆ ಏನು ಬರಬೇಕು, ಪಾಸಿಟಿವ್ ನಂಬರ್ ಬರಬೇಕಲ್ಲ. ಯಾಕೆ ಬರಬೇಕು, ಇಲ್ಲಿದೆ ನೋಡಿ ನೋಟು, ಏನಿದೆ, ರಿಯಲ್ ನಂಬರ್ ನೋಟು. ಯಾವುದೇ ರಿಯಲ್ ನಂಬರಿಗೆ ವರ್ಗ ಮಾಡಿದಾಗ ಬರುವ ಸಂಖ್ಯೆಯ ಚಿಹ್ನೆ ಎದರಲ್ಲಿರಬೇಕು, ಪಾಸಿಟಿವ್ ಅಲ್ಲೇ ಇರಬೇಕು. ಬಟ್ ಇಲ್ಲಿ ಏನಾಗಲಿಕ್ಕತ್ತದು, ಸಾಧ್ಯ ಆಗಲಿಲ್ಲ. ಏನು ಬರ್ಲಿಕ್ಕತ್ತು, ಈ √-1ಗೆ ಸ್ಕ್ವೇರ್ ಮಾಡಿದಾಗ ಏನು ಬರ್ಲಿಕ್ಕತ್ತು, ಸ್ಕ್ವೇರ್ ರೂಟ್ ಹೋಗಿ -1 ನೆಗೆಟಿವ್ ಅಲ್ಲಿ ಬರ್ಲಿಕ್ಕತ್ತು. ಇದು ಒಂದು ಸಂಖ್ಯೆಯಿಂದ ನನಗೆ ಯಾವ ಒಂದು ಸೆಟ್ ಆಫ್ ನಂಬರ್ಸ್ ಹುಟ್ಕೊಳ್ತು ಸ್ನೇಹಿತರೆ, ಕಾಂಪ್ಲೆಕ್ಸ್ ನಂಬರ್, ಸಂಕೀರ್ಣ ಸಂಖ್ಯೆಯ ಗಣ ಹುಟ್ಕೊಳ್ತು. ಅದಕ್ಕೆ ನೋಡಿ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಇದೆ ನೋಡಿ. ಈ √-1 ಅವನು ಏನಂತ ಕರೀತಾನೆ, ಐ ಅಂದರೆ ಇಮ್ಯಾಜಿನರಿ ಕಲ್ಪನೆ. ಓಕೆ, ಇಮ್ಯಾಜಿನರಿ ನಂಬರ್ ಅದು. √-1 ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾನೆ ಅವನು, ಒಂದು ಚಿಹ್ನೆಯಿಂದ. ಅಂದ್ರೇನು, √-1. ಹಾಗಾಗಿ ಯಾವ ಒಂದು ಸಂಖ್ಯೆ, ಎಕ್ಸಾಂಪಲ್ ಬರಿತೀನಿ ನಾನು. ಎಕ್ಸಾಂಪಲ್ ಏನು, 5y 3 + 2y -4i. ಯಾವೆಲ್ಲ ಸಂಖ್ಯೆಗೆ ಈ ಬರುತ್ತೆ ನೋಡಿ, ಆ ಸಂಖ್ಯೆ ಏನಾಗೋದಿಲ್ಲ, ರಿಯಲ್ ನಂಬರ್ ಆಗೋದಿಲ್ಲ. ಯಾವುದಾಗಿರುತ್ತೆ, ಕಾಂಪ್ಲೆಕ್ಸ್ ನಂಬರ್. ಬಂದರೆ ಲಕ್ಷ್ಯದಲ್ಲಿಡಿ, ಆ ನಂಬರ್ ಯಾವ ನಂಬರು, ಕಾಂಪ್ಲೆಕ್ಸ್ ನಂಬರು ಅಥವಾ ಸಂಕೀರ್ಣ ನಂಬರು ಕನ್ನಡದಲ್ಲಿ. ಲಕ್ಷ್ಯ ಬತ್ತಲ್ಲ. ವ್ಯಾಲ್ಯೂ ಏನು, ವ್ಯಾಲ್ಯೂ √-1.
-1. ಇಷ್ಟು ಲಕ್ಷ ಇರಲಿ ಸ್ನೇಹಿತರೆ. ಲಾಸ್ಟ್ ಕೊನೆಯದಾಗಿ ಮುಖ್ಯವಾದಂಥ ನೋಟು, ಪ್ರತಿಯೊಂದು ನ್ಯಾಚುರಲ್ ನಂಬರ್ ಏನಾಗಿರುತ್ತೆ, ಹೋಲ್ ನಂಬರ್ ಆಗಿರುತ್ತೆ. ಪ್ರತಿಯೊಂದು ಹೋಲ್ ನಂಬರ್ ಆಗಿ ಏನಾಗಿರುತ್ತೆ, ಇಂಟೀಜರ್. ಪ್ರತಿಯೊಂದು ಇಂಟೀಜರ್ ಏನಾಗಿರುತ್ತೆ, ರ್ಯಾಷನಲ್ ನಂಬರ್. ಪ್ರತಿಯೊಂದು ರ್ಯಾಷನಲ್ ನಂಬರ್ ಆಗಿ ಏನಾಗಿರುತ್ತೆ, ರಿಯಲ್ ನಂಬರ್. ಪ್ರತಿಯೊಂದು ರಿಯಲ್ ನಂಬರ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ನಂಬರ್. ಸರಿನಾ? ಓಕೆ, ಇನ್ನೊಮ್ಮೆ ಸ್ವಲ್ಪ ಇಲ್ಲಿ ಮಟ್ಟ ಏನು ಹೇಳಿದ್ನಲ್ಲ ಅದನ್ನು ಸ್ವಲ್ಪ ರಿವಿಷನ್ ಮಾಡ್ತೀನಿ ಇಲ್ಲೇ. ರೈಟ್, ಏನೇನು ಚೇಂಜ್ ಆಯ್ತು ಅನ್ನೋದು ಹೇಳ್ತೀನಿ ಅಷ್ಟೇ. ರೈಟ್, ಓಕೆ. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 1 ಸ್ಟಾರ್ಟ್ ಆಗೋದು ನ್ಯಾಚುರಲ್ ನಂಬರ್. ಹೋಲ್ ನಂಬರ್ ಅಂದರೆ 0 ಸ್ಟಾರ್ಟ್ ಆಗೋದು ಹೋಲ್ ನಂಬರ್. ಜಡ್ ಅಂದರೆ 0 1 2 ಇದೇ ಇರುತ್ತೆ. ಇದರಲ್ಲಿ ಏನು ಕೊಡುತ್ತೆ, -1 -2 ಕೊಡುತ್ತೆ. ಎನ್ ಅಂದರೆ ನೈಸರ್ಗಿಕ ಸಂಖ್ಯೆ, ಡಬ್ಲ್ಯೂ ಅಂದರೆ ಪೂರ್ಣ ಸಂಖ್ಯೆ, ಝಡ್ ಅಂದರೆ ಪೂರ್ಣಾಂಕ ಸಂಖ್ಯೆ, ಇಂಟೀಜರ್. ಇನ್ನು ರ್ಯಾಷನಲ್ ಅಂದರೆ ಏನಿಲ್ಲ, P/Q ಫಾರ್ಮ್. ಇಲ್ಲಿ ಅಂಶ ಮತ್ತು ಛೇದ ಎನ್ನುವ ಪರಿಕಲ್ಪನೆ ಹುಟ್ಕೊಳ್ಳುತ್ತೆ ಅಷ್ಟೇ. ರೈಟ್, P/Q ಫಾರ್ಮಲ್ಲಿ ಇದ್ದರೆ ಮತ್ತು Q ಈಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೇನು, ಛೇದ 0 ಇರಬಾರ್ದು ಅಷ್ಟೇ. ಯಾಕಂತ ಹೇಳಿದ್ದೀನಿ. ಹೀಗಿದ್ರೆ ಇದಕ್ಕೆ ಏನಂತೀವಿ ನಾವು, ಭಾಗಲಬ್ಧ ಸಂಖ್ಯೆ ಅಥವಾ ಪರಿಮೇಯ ಸಂಖ್ಯೆ, ರ್ಯಾಷನಲ್ ನಂಬರ್ ಅಂತೀವಿ. ಇನ್ನೊಂದೇನು ಬರುತ್ತೆ, ಇರ್ಯಾಷನಲ್ ನಂಬರೇ ದಶಾಂಶ. ಏನೋ, ದಶಮಾಂಶ ರೂಪವು ಅಂತ್ಯನೂ ಆಗೋದಿಲ್ಲ, ಪುನರಾವರ್ತನೆ ಆಗೋದಿಲ್ಲ, ಹಾಗೇ ಮುಂದುವರಿಯುತ್ತೆ. ಅಂಥ ಒಂದು ಸಂಖ್ಯೆಯನ್ನು ನಾವು ಯಾವ ಸಂಖ್ಯೆ ಅಂತೀವಿ, ಅಪರಿಮೇಯ ಸಂಖ್ಯೆ ಅಂತ ಅಂತೀವಿ. ಇದರಲ್ಲಿ ಎಕ್ಸಾಂಪಲ್ ಏನು ಬರುತ್ತೆ ಸ್ನೇಹಿತರೆ, √2, √3, ಪಾಯ್, ಐಗನ್ ವ್ಯಾಲ್ಯೂ, ಇವೆಲ್ಲ ಬರುತ್ತೆ. ಇನ್ನು ಸಿ ಅಂದ್ರೆ ಏನು, ಕಾಂಪ್ಲೆಕ್ಸ್ ನಂಬರ್ ಹುಡ್ಕೊಳ್ಳೋದು ಯಾಕೆ, ಲಕ್ಷ್ಯ ಇರಲಿ, √-1. ಈ √-1 ಸಂಖ್ಯೆಗೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಏನು ಕರಿತಾನೆ, ಇಮ್ಯಾಜಿನರಿ ಐ ಅಂತ ಡಿನೋಟ್ ಮಾಡ್ತಾನೆ. ಅಂದರೆ ಯಾವೆಲ್ಲ ಸಂಖ್ಯೆ, ಈಗ 5i 3i 6i 7i ಐ ಅಂತ ಇದ್ದರೆ ಅದು ಯಾವ ನಂಬರ್ ಆಗಿರುತ್ತೆ ಸ್ನೇಹಿತರೆ, ಸಂಕೀರ್ಣ ಸಂಖ್ಯೆ ಆಗಿರುತ್ತೆ. ಇಷ್ಟಾದರೆ ಇವತ್ತಿಂದ ಹೇಳೋದು ಎಲ್ಲ ಸಾರ್ಥಕ ಆಯಿತು ಅಂದಂಗೆ ಸ್ನೇಹಿತರೆ. ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ದು ಯಾವುದೇ ಇರಲಿ ಅದರಲ್ಲಿ ಮ್ಯಾಥ್ಸ್ ಅನ್ನೋದು ಬರ್ತಿತ್ತು ಅಂದರೆ ಈ ಕನ್ಸೆಪ್ಟ್ ಇದ್ದೇ ಇರುತ್ತೆ. ನಾನು ಕೊಡ್ತಾ ಇರೋ ಈ ಪ್ರತಿಯೊಂದು ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ರೀತಿ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಹೆಂಗೆ ಪಾಯ ಗಟ್ಟಿಯಾಗಿರ್ಬೇಕಲ್ಲ ಬೇಸು, ಆ ರೀತಿ ನಿಮ್ಮ ಪಾಯವನ್ನು, ನಿಮ್ಮ ಬಿಲ್ಡಿಂಗ್ ನೀವು ಮುಂದೆ ಏನು ನಿಲ್ತಿರಲ್ಲ ಆ ಒಂದು ಸುಂದರ ಮನೆಗೆ ಪಾಯ ಹಾಕ್ತಾ ಇದ್ದೀನಿ ಅಷ್ಟೇ. ಪಾಯ ಅಳಗಾಡಿದ್ರೆ ಕಲಸ ಆಯಿತು, ಮನೆ ಬೇಕಾದಷ್ಟೇ ಸುಂದರವಾಗಿರಲಿ, ಮೇಗೆ ಕುಸಿದು ಬೀಳುತ್ತೆ. ಅದೇ ಪಾಯ ಗಟ್ಟಿಯಾಗಿದ್ದರೆ ಬೇಕಾದೇ ಬರಲಿ, ಮನೆ ಅಳಗಾಡೋದಿಲ್ಲ. ಆ ಮನೆಯ ಫೌಂಡೇಶನ್ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಬೆಸ್ಟಾಗಿ ಬಿಲ್ಡ್ ಮಾಡ್ತಾ ಇದ್ದೀನಿ, ಅಳಗಾಡಲೇಬಾರ್ದು. ಓಕೆ, ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಕಿ, ಶೇರ್ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಸೂಚಿಸಿ ಅಂತ ಹೇಳ್ತಾ, ಇವತ್ತಿನ ಈ ಬೇಸಿಕ್ ಕ್ಲಾಸ್ ಸೀರೀಸ್ ನಂಬರ್ 3ನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.